ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ನೋಡಿ, ಈ ರೀತಿ ಎಳ್ಳಿಕಾಯಿನಲ್ಲಿ ಮಸಾಲ ಜ್ಯೂಸ್ ಮಾಡ್ಕೊಂಡು ಕುಡಿತು ಅಂದರೆ ಪಿತ್ತ ಶಮನ ಆಗುತ್ತೆ, ಒಳ್ಳೆ ಆರೋಗ್ಯ ಸಿಗುತ್ತೆ ಮತ್ತು ಕಫನೂ ಒಡೆಯುತ್ತೆ. ಹಾಗಾಗಿ ಮೊದಲಿಗೆ ಒಂದೆರಡು ಎಳ್ಳಿಕಾಯಿನ ತಗೊಬೇಕಾಗತ್ತೆ, ಹಣ್ಣಾಗಿರೋ ಅಂಥದ್ದು. ಈ ರೀತಿ ಮಧ್ಯಭಾಗದಲ್ಲಿ ಕಟ್ ಮಾಡ್ಕೊಬೇಕು. ಈ ರೀತಿ ಕಟ್ ಮಾಡಿದ್ದಾದಮೇಲೆ ಒಂದು ಸ್ಪೂನು ಏನಾದರೂ ತೊಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಚುಚ್ಚಬೇಕಾಗತ್ತೆ, ರಸ ಎಲ್ಲ ಬಿಟ್ಕೊಬೇಕಾಗತ್ತೆ. ಹಾಗಾಗಿ ಒಂದು ಸ್ಪೂನ್ ತಗೊಂಡು ಅದರ ಹಿಂಭಾಗದಿಂದ ಅದಕ್ಕೆ ಚುಚ್ಚಿದಂಗೆ ಮಾಡಬೇಕಾಗುತ್ತೆ, ಎಲ್ಲ ಸಾಫ್ಟ್ ಆಗುತ್ತೆ ಅವಾಗ. ಈ ರೀತಿ ಚುಚ್ಚಿ ಇದರ ಮೇಲೆ ಒಂದು ಸ್ವಲ್ಪ ಬೆಲ್ಲದ ಪುಡಿ ಹಾಗೂ ಜೀರಿಗೆ ಪುಡಿನ ಹಾಕಿ ನೆನೆಯೋಕೆ ಬಿಡಬೇಕಾಗುತ್ತೆ. ಈ ರೀತಿ ಚುಚ್ಚಿ ಜೀರಿಗೆ ಪುಡಿ ಹಾಗೂ ಬೆಲ್ಲದ ಪುಡಿನ ಒಂದು ರಾತ್ರಿ ಇದ್ರ ಮೇಲೆ ಹಾಕಿ ಹಾಗೆ ಮುಚ್ಚಿಕ್ಬೇಕು. ಒಂದ್ರ ಮೇಲೊಂದು ಎಳ್ಳಿಕಾಯಿ ಇದನ್ನು ಒಂದ್ರ ಮೇಲೊಂದು ಹಾಕಿ ಮುಚ್ಚಿಕ್ಬೇಕಾಗುತ್ತೆ. ಈ ರೀತಿ ಮುಚ್ಚಿಕ್ಕೋದ್ರಿಂದ ಜೀರಿಗೆ ಹಾಗೂ ಬೆಲ್ಲ ರಸ ಬಿಟ್ಕೊಳತ್ತೆ. ಅದನ್ನು ಬೆಳಗ್ಗೆನೇ ಕಾಫಿ ಟೀ ಏನು ಕುಡಿಬಾರ್ದು, ಆ ಸಮಯದಲ್ಲೇ ಇದನ್ನು ಜ್ಯೂಸನ್ನ ಹಿಂಡ್ಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗುತ್ತೆ. ತಲೆ ಸುತ್ತು, ಪಿತ್ತ ಶಮನ ಆಗುತ್ತೆ, ಒಳ್ಳೆ ಆರೋಗ್ಯ ಸಿಗುತ್ತೆ. ಹಾಗಾಗಿ ಈ ರೀತಿ ಜೀರಿಗೆ ಪುಡಿನ ಮೇಲೆ ಉದುರಿಸ್ಬೇಕು. ಬೆಲ್ಲ ಜೀರಿಗೆ ಎಲ್ಲ ಒಳಗಡೆಗೆ ಕೂರೋ ಅಷ್ಟು ತಿರ್ಗಾ ಸ್ಪೂನಲ್ಲಿ ಚುಚ್ಚಬೇಕಾಗುತ್ತೆ. ನೋಡಿ, ಈ ರೀತಿ ಪ್ರೆಸ್ ಮಾಡಿ ಒಂದ್ರ ಮೇಲೊಂದು ತಿರ್ಗಾ ಹೋಳುಗಳ್ನ ಹಾಕಿ ಮುಚ್ಚಿಕ್ಬಿಡಬೇಕು. ರಾತ್ರಿ ಎಲ್ಲ ಫುಲ್ಲು ನೆನೆಬೇಕಾಗತ್ತೆ. ಅದು ಬೆಳಗ್ಗೆ 6 ಗಂಟೆ 7 ಗಂಟೆ ಅಷ್ಟರೊಳಗಡೆ ಈ ಜ್ಯೂಸನ್ನ ಒಂದು ಲೋಟಕ್ಕೆ ಹಿಂಡ್ಕೊಂಡು ಕುಡಿದ್ರೆ ಒಳ್ಳೆ ಆರೋಗ್ಯ ಸಿಗುತ್ತೆ, ಒಳ್ಳೆ ಜೀರ್ಣ ಶಕ್ತಿನೂ ಚೆನ್ನಾಗಾಗುತ್ತೆ. ನೋಡಿ, ಈ ರೀತಿ ಕುಟ್ಟಬೇಕು. ಜೀರಿಗೆನಲ್ಲಿರೋಂತಹ ಅಂಶ ಎಲ್ಲ ಬಿಟ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಜ್ಯೂಸು. ಇದು ಪಿತ್ತಕಾರಕವಾದಂತಹ ಜ್ಯೂಸು, ಪಿತ್ತ ಶಮನನ ಮಾಡುತ್ತೆ ಮತ್ತು ಆರೋಗ್ಯ ಚೆನ್ನಾಗಿ ಲಭಿಸುತ್ತೆ. ತಲೆ ಸುತ್ತು, ವಾಂತಿ ಏನೇ ಇದ್ದರೂ ಸಹ ಕಡಿಮೆ ಆಗುತ್ತೆ, ಒಳ್ಳೆ ಆರೋಗ್ಯ ಸಿಗುತ್ತೆ. ನೀವು ಒಮ್ಮೆ ಪ್ರಯತ್ನ ಪಟ್ಟು ನೋಡಿ. ಈ ರೀತಿ ನೆನೆಸಿಟ್ಟಂಥ ಜ್ಯೂಸು ಈ ರೀತಿ ಲೋಟಕ್ಕೆ ಹಾಕ್ಕೊಂಡು ಕುಡಿಬೇಕಾಗುತ್ತೆ.